ಮತ್ತು ತಹಶೀಲ್ದಾರ್ ಅವರ ಪರವಾಗಿ ಆಗಮಿಸಿರ್ತಕ್ಕಂತಹ ಬಳಗಾನೂರು ಮೇಡಮ್ ಅವರೇ, ಹಾಗೇನೆ ಆಗಲೇ ಬಿರಾದಾರ್ ಹೇಳ್ತಾ ಇದ್ರು, ಯಾಕಪ್ಪ ಪದೇ ಬರ್ತೀರಿ, ಒಂದ್ಸತಿ ಬಂದು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ರಿ ಅಂತಕ್ಕಂಥ ಕಕುಲತೆಯನ್ನು ಹೊಂದಿರತಕ್ಕಂತಹ ತಾಲೂಕಾ ವೈದ್ಯಾಧಿಕಾರಿಗಳೇ, ಹಾಗೇನೆ ಈ ತಾಲೂಕಿನ ನಿಮ್ಮೆಲ್ಲರ ನೆಚ್ಚಿನ MRW ಆಗಿರ್ತಕ್ಕಂಥ ಮುತ್ತುರಾಜ್ ಸಾತಿಯಾಳ್ರವರೇ, ಹಾಗೇನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಈ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಠಲ್ ಕರಸಗಿರವರೇ, ಹಾಗೇನೆ ವಿಜಯಪುರ ಜಿಲ್ಲೆಯ ಹೆಚ್ಚು ಕಡಿಮೆ ಇಂಡಿ ಉಪವಿಭಾಗದ ಹೊಸ ತಾಲೂಕುಗಳಿರ್ಬೋದು, ಹಳೆ ತಾಲೂಕು ಇರ್ಬೋದು, ಆ ಎಲ್ಲಾ ತಾಲೂಕು ಅಧ್ಯಕ್ಷರಿಗೆ ಬಂದಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಆ ಎಲ್ಲಾ ತಾಲೂಕು ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಜೊತೆಗೆ ಇವತ್ತೇನು ಸನ್ಮಾನಕ್ಕೆ ಆಗಮಿಸಿರ್ತಕ್ಕಂಥ ಮಹೇಶ್ ತೋಟದವರೇ, ಅವರ ಇನ್ನೊಬ್ಬ ಸ್ನೇಹಿತರು, ಅವರು ಕೂಡ ನಮ್ಮ ರಕ್ಕಿ ಅಂಡ್ ವೀಲ್ ಚೇರ್ ಕ್ರಿಕೆಟ್ ಅಸೋಸಿಯೇಷನ್ ತಮ್ಮದೇ ಆಗಿರ್ತಕ್ಕಂಥ ಸಂಸ್ಥೆಯನ್ನು ಹಾಕೋದ್ರ ಮೂಲಕ ಬಹಳಷ್ಟು ಕ್ರೀಡಾಪಟುಗಳ ಬದುಕನ್ನ ಕಟ್ಕೊಳ್ಳೋದಕ್ಕೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತಕ್ಕಂಥ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥ ತೋಟದ್ ಸರ್ ಅವರೇ, ಹಾಗೇನೆ ಬಹಳಷ್ಟು ಜನ ವಿಕಲಚೇತನರ ಪರವಾಗಿ ಇರ್ತಕ್ಕಂಥ ಏನು ಹೃದಯವಂತಿಕೆ ಬಹಳಷ್ಟು ಸಾರ್ವಜನಿಕರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಅವರೆಲ್ಲರಲ್ಲಿಯೂ ಕೂಡ ಜೊತೆಗೆ ಗೌರವಾನ್ವಿತ ಮಾಧ್ಯಮದ ಸಂಪಾದಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಲ್ಲಿ ಮತ್ತೊಮ್ಮೆ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಈಗಾಗಲೇ ತಮ್ಗೆ ಗೊತ್ತಿದೆ, ನಮ್ದೊಂದು ಸ್ಲೋಗನ್ ಇದೆ, ಅನುಕಂಪ ಬೇಡ, ನಮ್ಗೆ ಅವಕಾಶ ಕೊಡಿ. ಸಣ್ಣ ಮಕ್ಕಳಿಗಾಗಿ ಅಂಗನವಾಡಿ ಪೋಷಕಾಂಶಗಳನ್ನು ಕೊಟ್ಟಿದ್ದಾರೆ. ಅಂತದ್ದು ತಾಲೂಕು ಮಟ್ಟದ ಗ್ರಾಮ ಮಟ್ಟದಲ್ಲಿ ಏನು ಕೆಲಸವನ್ನು ಕಾರ್ಯಗಳನ್ನು ಮಾಡ್ತಿದ್ದೀರಿ ಅಂತವರೆಲ್ಲ ಅಂಗವಿಕಲರಿಗೆ ಸೌಲಭ್ಯಗಳು ಮಕ್ಕಳು ಏನಿದಾವೆ ಅವನ್ನೆಲ್ಲ ಗುರುತಿಸಿ ಅವ್ರಿಗೆ ಪೌಷ್ಟಿಕಾಂಶ ಅಂತ ನೀಡುವಂತ ಕೆಲಸಗಳನ್ನು ಮಾಡಬೇಕು. ನಮ್ಮ ಕಂದಾಯ ಇಲಾಖೆಯಲ್ಲಿ ನಮಗೆ PPP ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ನಾವು ಮೊದಲ ತಾಲೂಕ್ ಪಂಚಾಯತಿಯಲ್ಲಿ ಇದ್ದೆ, ನಾನು ಕೆಲಸ ಮಾಡ್ತಿದ್ದೆ. ಅವ್ರು ಮುತ್ತು ಸಾಧ್ಯ ನನಗೆ 15 ವರ್ಷದಿಂದ ಗೊತ್ತು ಸರ್ ನನಗೆ. ಅವಾಗ ಇದ್ರು ನಾವು ಒಂದು ರೂಮ್ ವ್ಯವಸ್ಥೆ ಇದ್ದಿಲ್ಲ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಕುಂದ್ರಕ್ಕೆ. ಆ ರೂಮ್ ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ವಿ ನಮಗೆ. ಮತ್ತೆ ನಾವು ತಾಲೂಕು ಪ್ರಮೋಷನ್ ಆಗಿ ನಾನು ದೇವರಪುರಿಗೆ ಹೋದೆ. ದೇವರಪುರಿಯಲ್ಲಿ ಕೂಡ ಹಲವಾರು ಜನ ಅಂಗವಿಕಲರು ಬಂದಿದ್ದಾರೆ, PPP ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ನಾವು ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದೀವಿ. ಯಾರು ತೊಗೊಂಬಂದ್ರು ಕೂಡ ನಾವು ಅಪ್ಲಿಕೇಶನ್ ಇಲ್ಲ ಅಂತ ಹೇಳಿದಿಲ್ಲ, ನಾವು ಅವ್ರಿಗೆಲ್ಲ ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ವಿ. ಇಲ್ಲಿ ಕೂಡ ನಾನು ಹೊರಗಡೆಯಾಗಿ ಮೊದಲು 3 ತಿಂಗಳಾಯ್ತು. ಇಲ್ಲಿ ನಾನು ಗ್ರೇಟು ಚಾರ್ಜ್ ತಗೊಂಡಿದ್ದೀನಿ. ಇಲ್ಲಿ ಏನು ಅಂಗವಿಕಲರಿದೆ ಮತ್ತು ಹಿರಿಯ ನಾಗರಿಕರಿದೆ ಆ ಸೌಲಭ್ಯ ನನಗೆ ಇದೆ. ಯಾರು ತಂದು ಕೊಟ್ಟರೆ ನಿಮ್ಮನ್ನು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸಮಯ ವಿಳಂಬನೆ ಮಾಡದೆ ನಾವು ಮಾಡಿಕೊಡ್ತಿದ್ದೀವಿ. ನೀವು ಪೌಷ್ಟಿಕಾಂಶ ಮುಂದೆ ತಿಂದು ದಟ್ಟಾಗಿ ನೀವು ಯಾವುದು ವೈಕಲ್ಯತೆಯಿಂದ ಬ್ಲಡ್ ಕೊರತೆ ಇಲ್ಲದೆ ಜೀವನವನ್ನು ನಡೆಸಬೇಕಂತ ಕೇಳ್ಕೊತಿದ್ದೀವಿ. ನನಗೆ 2 ಮಾತುಗಳನ್ನು ನಾವು ನೀಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಾವು ಪೆನ್ಷನ್ ಬೆಡ್ ಮೇಲೆ ಇದ್ದವ್ರಿಗೆ ಮಾತ್ರ ಪೆನ್ಷನ್ ಕೊಡ್ರಿ. ಅವ್ರಿಗೆ ಏನು 2,000 ಕೊಡ್ತಿಲ್ಲ, 10,000 ಪೆನ್ಷನ್ ಅವ್ರಿಗೆ ಮಾಡ್ರಿ. ಬಟ್ ನಮ್ಮೆಲ್ಲರೂ ಪೆನ್ಷನ್ ಬೇಡ ಅನ್ನುವಂತ ಒಂದು ಘೋಷಣೆಯನ್ನು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ತಾವು ದಯಮಾಡಿ ಈಗಾಗಲೇ ಎಲ್ಲ ಪತ್ರ ವ್ಯವಹಾರಗಳು ನಡೆದಿದ್ದಾವ. ತಮ್ಮ ಒಂದು ಇನ್ನಷ್ಟು ಸಹಕಾರ ಕೊಟ್ಟು ಇದು ಶೀಘ್ರದಾಗ ಈ ಕೆಲಸ ಒಂದು ಆಯ್ತಪ್ಪ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ವಿಕಲಚೇತನರು ಅವರು ಕೂಡ ಒಂದು ಹೊತ್ತಿನ ಊಟ ನೆಮ್ಮದಿಯಿಂದ ಮಾಡ್ತಾರೆ. ಅದು ತಾವು ದುಡ್ದಿದ್ದ ಪರಿಶ್ರಮಲೇನೆ ಬಂದಿದೆ ಅಂತೇಳಿ ಆ ಪರಿಶ್ರಮ ಪಡಾಕ ನೀವು ಒಂದು ಸಹಕಾರ ಕೊಡಬೇಕು. ಆಮೇಲೆ ಜಿಲ್ಲೆಯಲ್ಲಿ ಇನ್ನೊಂದು ಹೇಳ್ತೀನಿ, ಎಲ್ಲ ವಿಕಲಚೇತನ ಬಂಧುಗಳಲ್ಲಿ ನಮ್ಗ ಯಾವುದೋ ಒಂದು ಇವತ್ತು ಒಂದು ಸಂಘಟನೆ ಒಂದು ಸಂಘ ಅದಂತ ನೀವು ತಿಳ್ಕೊಂಡು ಇದು ಯಾವ್ದು ಮಾಡಬೇಡಿ. 10 ಸಂಘಟನೆ ಆದ್ರು 10 ಸಂಘಗಳಾದ್ರು ಎಲ್ಲ ನಮ್ಮನೆ, ಅದು ನಮ್ಮವರೇ, ಅದು ನಮ್ಮ ಡೆವಲಪ್ ಆಗಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಇವತ್ತಿನ ದಿವಸ ನಾನು ಕೆರೆ ಹೇಳ್ತೀನಿ, ನಿಜವಾಗ್ಲು ನಾನು ಬಂದಾಗ ಒಂದೊಂದೇ ಕಾರ್ಯಕ್ರಮ ಮಾಡ್ತಿದ್ದೆ, ಒಂದೇ ಸಂಘ ಇಲ್ಲ. ಈಗ ನಮ್ ಹಲವಾರು ಕಾರ್ಯಕ್ರಮ ಅಂದ್ರೆ ನಮ್ಮ ಡೆವಲಪ್ಮೆಂಟ್ ಏನ್ರಿ ನಮ್ದು ಸರ್ಕಾರದ ಮಟ್ಟಿಗೆ ಎಲ್ಲಾ ತರ ನಾಲೆಜ್ಗಳು ಬೆಳಿತಾವ. ಒಂದಾಗ ಬರೀ ಜಗಳಾಟೆ ಆಡೋದಿಲ್ಲ, ಅದ್ರ ಜೋಡಿ ಬೆಳೀತದೆ. ಅದಕ್ಕೆ ದಯಮಾಡಿ ನಾನು ಸರ್ಗೂ ಕೇಳಿದೆ, ತಮಗೂ ಕೇಳ್ತೀನಿ, ನಾವು ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳಿದ್ದಾಗ ನಾವು ಕೂಡ ಸ್ವಲ್ಪ ಯಾವ್ದೋ ಕೆಲಸಗಳ ತಗೋಬೇಕಂದ್ರೆ ಅದು ಸೂಕ್ಷ್ಮವಾಗಿ ಅವರು ಹೇಳಿದಾಗ ಕೇಳ್ಕೊಂಡು ನಾವು ನಮ್ಮ ಕರ್ತವ್ಯಗಳನ್ನು ಕೆಲಸರಿಗೆ ನಮ್ಮ ಮಕ್ಕಳ ಸಮಾನ ನೋಡಾಕತ್ತಾರೆ. ಅದಕ್ಕೆ ನಾವು ಕೂಡ ಮನೆಯ ಹಿರಿಯರ ಹಾಗೆ ನಾವು ಕೂಡ